ಹಾಯ್ ಹಲೋ, ನಿಮ್ಮ ಹುಡುಗ ಮೈಸೂರು ಹುಡುಗ. ಇವತ್ತು ಏನು ಟಿಪ್ಸ್ ಕೊಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಹುಡುಗರಿಗೆ ಸ್ವಲ್ಪ ಸುಸ್ತಾಗುತ್ತೆ. ಅಂದರೆ ಜಿಮ್ಮಲ್ಲಿ ಹೋಗಿ ಎಕ್ಸಸೈಸ್ ಮಾಡೋಕ್ಕಾಗ್ತಾಯಿಲ್ಲ. ಅಂದರೆ ಒಂದು ನ್ಯಾಚುರಲ್ ಆಗಿ ಬಾಡಿನ ಮೇಂಟೈನ್ ಮಾಡ್ತೀನಿ ಅಂತ ಏನಾದ್ರು ಒಂದು ಥಾಟಲ್ಲಿ ಮೈಂಡಲ್ಲಿ ನೀವು ಫಿಕ್ಸ್ ಮಾಡ್ಕೊಂಡಿದ್ರೆ, ಈ ಒಂದು ನಾನು ಫುಡ್ಗಳನ್ನ ನಾನು ಹೇಳ್ತೀನಿ, ನೀವು ಹ್ಯಾಡ್ ಮಾಡಿ. ಸ್ವಲ್ಪ ಖರ್ಚಾಗುತ್ತೆ, ಬಟ್ ಒಳ್ಳೆ ನಿಮಗೆ ಹೆಲ್ಪ್ಫುಲ್ ಫುಡ್ ಆಗುತ್ತೆ. ಓಕೆ, ಏನೇನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಮಾರ್ನಿಂಗ್ ಏನಾರು ಜಿಮ್ ಎಕ್ಸಸೈಸ್ ಮಾಡೋಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಖಾಲಿ ಹೊಟ್ಟೆಯಲ್ಲಂತೂ ದಯಮಾಡಿ ಹೋಗಬೇಡಿ. ಒಂದು ಲೋಟ ನೀರನ್ನ ಆ್ಯಡ್ ಮಾಡಿ, ಅದ್ರ ಜೊತೆಗೆ ನೀವು ಕುಡ್ದಾದ್ಮೇಲೆ ಆದರೆ 2 ಬಾಳೆಹಣ್ಣು ತಿನ್ನಿ. ತುಂಬ ಜನಕ್ಕೆ ಕಫ ಆಗುತ್ತೆ ಬಾಳೆಹಣ್ಣು ತಿಂದರೆ, ಹಾಗೆ ಹೀಗೆ ಅಂತ ಏನಾರ ಮೈಂಡ್ ಸೆಟ್ ಇದ್ದರೆ ದಯಮಾಡಿ ನೀವು ಅದನ್ನು ಪಕ್ಕಕ್ಕೆ ಇಡಬೇಕಾಗುತ್ತೆ. ಅದಾದಮೇಲೆ ನೀವು ಎಕ್ಸಸೈಸ್ ಮುಗಿಸ್ಕೊ ಬಂದಾದ್ಮೇಲೆ ಒಂದು ನ್ಯಾಚುರಲ್ ಆಗಿ ನಿಮಗೆ ಒಂದು ಪ್ರೋಟೀನ್ನ ರೆಡಿ ಮಾಡ್ಕೋಬೇಕು. ನಾನು ಹೊರಗಡೆಯಿಂದ ತಗೊಳ್ಳಲ್ಲ, ನನಗೆ ನ್ಯಾಚುರಲ್ ಆಗಿ ಪ್ರೋಟೀನ್ ಬೇಕು ಅಂತ ಏನಾದ್ರು ನೀವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ರೆ ಈ ಒಂದು ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ರಾತ್ರಿ ಬಾದಾಮಿನ ನೀವು ನೀರಲ್ಲಿ ಉನಿ ಹಾಕ್ಬೇಕಾಗತ್ತೆ. ಅದಾದಮೇಲೆ ಇದರಲ್ಲಿ ನೀವು ಗೋಡಂಬಿ ಹಾಕ್ಬೇಕಾಗತ್ತೆ, ಸ್ವಲ್ಪ ಕಳ್ಳೆ ಬೀಜ ಹಾಕ್ಬೇಕಾಗತ್ತೆ, ಒಂದು 3 ಖರ್ಜೂರ, ವಾಲ್ನಟ್ಟು, ಸ್ವಲ್ಪ ದ್ರಾಕ್ಷಿ. ಓಕೆ, ಮೊಟ್ಟೆನ ಪಕ್ಕಕ್ಕೆ ಮಾಡ್ಬಿಡೋಣ. ಮೊಟ್ಟೆ ಸದ್ಯಕ್ಕೆ ಬೇಡ, ಇವಾಗ ಅದ್ರ ಬಗ್ಗೆ ಟಾಕ್ ಮಾಡೋದು. ಅದ್ರ ಜೊತೆಗೆ ನೀವು 1 ಲೋಟ ಹಾಲು ಹಾಕ್ಬೇಕಾಗತ್ತೆ. ಓಕೆ, ಇಷ್ಟೂ ನೀವು ಆ್ಯಡ್ ಮಾಡಿ ಗ್ರೈಂಡ್ ಮಾಡಿ ಒಂದು ಶೇಕ್ನ ನೀವು ತಗೊಳ್ಳಿ. ನಿಮಗೆ ಸಾಯಂಕಾಲ ಗಂಟ ಬಾಡಿ ಸುಸ್ತಾಗಲ್ಲ. ಓಕೆ, ಇದನ್ನು ನೀವು ಒಂದಿನ ಮಾಡಿ ತಿರ್ಗಾ 3 ದಿನ ಬಿಟ್ಟು ತಿರ್ಗಾ 4ನೇ ದಿನ ಮಾಡೋಕೆ ಹೋಗ್ಬೇಡ್ದು. ಪ್ರತಿದಿನ ಇದು ಹವ್ಯಾಸ ಇದ್ದಾಗ ನಿಮ್ಮ ಬಾಡಿಲಿ ಒಳ್ಳೆ ಫುಡ್ಡು ನ್ಯೂಟ್ರಿಷನ್ ಆಗಿ ಕನೆಕ್ಟ್ ಆಗುತ್ತೆ. ನಿಮ್ಗೆ ಒಳ್ಳೆ ಎನರ್ಜಿನೂ ಸಿಗುತ್ತೆ, ಒಳ್ಳೆ ನಿಮಗೆ ಪ್ರೋಟೀನು ಸುದ ಸಿಗುತ್ತೆ. ಇವಾಗ ಮೊಟ್ಟೆ ಬಗ್ಗೆ ಬರೋಣ. ಈ ಮೊಟ್ಟೆನ ನೀವು ನೋಡಿ, ಇವಾಗಲೇ ಹೇಳ್ತಾ ಇದ್ದೀನಿ, ದಿನದಲ್ಲಿ 4 ತೊಗೊಂಡ್ರೆ ಸಾಕು. ನೀವೇನಾರ ಮಸಲ್ ಗೇನ್ ಮಾಡ್ತಾ ಇದ್ದೀನಿ, ನಾನು ಶೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಬೇರೆ ಲೆಕ್ಕ. ಒಳ್ಳೆ ಫಿಟ್ನೆಸ್ ಮಾಡ್ತಾ ಇದ್ದೀನಿ, ಫಿಟ್ಟಾಗಿ ಬಾಡಿ ಮಡಿಕೋತೀನಿ ಅಂದರೆ 4 ಮೊಟ್ಟೆ ಸಾಕು. 4 ಮೊಟ್ಟೆ ಹೇಗೆ ತೊಗೊಳ್ಳೋದು? ನೀವು ಮಾರ್ನಿಂಗ್ ಏನಾರು ತೊಗೋತೀನಿ ಅಂತ ಹೇಳಿದ್ರೆ ನೀವು ಟಿಫನ್ ಜೊತೆ ತೊಗೋಬೋದು, ಇಲ್ಲ ರಾತ್ರಿ ಏನಾರು ತೊಗೋತೀನಿ ಅಂದರೆ ಡಿನ್ನರ್ ಜೊತೆ ತೊಗೋಬೋದು. ಹಾಗೆ ತೊಗೊಳಕ್ಕೆ ನಿಮ್ಮಿಷ್ಟ ತೊಗೋಬೋದು, ಇಲ್ಲ ಅಂತ ಹೇಳಿದ್ರೆ ಏನಾದ್ರು ನೆಂಚ್ಕೋತೀನಿ ಅಂದರೆ ತೊಗೋಬೋದು. ನಾನು ಚಿಕನ್ನ ತೋರಿಸಿಲ್ಲ, ನೀವು ಚಿಕನ್ನ 200 ಗ್ರಾಮ್ ಪ್ರತಿದಿನ ಆ್ಯಡ್ ಮಾಡಬೇಕಾಗತ್ತೆ. ಇಷ್ಟು ನೀವು ಆ್ಯಡ್ ಬರ್ತು ಅಂದರೆ ನಿಮ್ಮ ಬಾಡಿನೂ ಫಿಟ್ ಆಗಿರುತ್ತೆ, ಹಾಗೆ ಒಂದು ನ್ಯೂಟ್ರಿಷನು ಸುಧಾ ನಿಮ್ಮ ಬಾಡಿಲಿ ಇರುತ್ತೆ. ಒಂದು ನ್ಯಾಚುರಲ್ ಆಗಿ ನೀವು ಫಿಸಿಕ್ನ ನಂತರ ಮೇಂಟೈನ್ ಮಾಡ್ಬೋದು. ಥ್ಯಾಂಕ್ ಯು. ಈ ಥರ ಹೆಲ್ಪ್ಫುಲ್ ವಿಡಿಯೋ ಬೇಕು ಅಂದರೆ ನೆಕ್ಸ್ಟ್ ಗುರುಗೌಡ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೊ ಮಚ್.